ಡಾಕ್ಟರ್, ಇವಾಗ ಮಕ್ಕಳಲ್ಲಿ ಸೂಸೈಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ಅಥವಾ ಅವರ ಬಿಹೇವಿಯರ್ ನ ಬಗ್ಗೆ ನೋಡಿದ್ರೆ ಬಿಪಿಡಿ ಅಂತಹ ಒಂದು ಡಿಸಾರ್ಡರ್ ಕಾಣಿಸುವಂತದ್ದು, ಸುಸೈಡಲ್ ಥಾಟ್ಸ್ ಅಥವಾ ಆಂಗ್ರಿನೆಸ್, ಆಂಗ್ಸೈಟಿ ಎಲ್ಲ ಕಾಣಿಸುವಂತದ್ದು, ಇದು ಯಾಕೆ ಆಗ್ತಾ ಇದೆ, ಹೇಗೆ ತಡೆಗಟ್ಟಬಹುದು? ಹೌದು, ಈಗಿನ ಒಂದು ಸಮಾಜದಲ್ಲಿ ನಾವು ಈ ಥರದ ಸಮಸ್ಯೆಗಳನ್ನು ತುಂಬ ನಾವು ಹದಿಹರೆಯದಲ್ಲಿ ಅಂತೇಳಿ ಟೀನೇಜರ್ಸಲ್ಲಿ ತುಂಬ ನಾವು ನೋಡ್ತೇವೆ. ಅದು ಉದಾಹರಣೆಗೆ ಅವರ ಒಂದು ಈ ಮನಸ್ಸಿನ ಒಂದು ತೊಂದರೆ ಇರ್ಬೋದು ಅಥವಾ ಒಂದು ಪರಿಸ್ಥಿತಿಯ ಒತ್ತಡ ಇರ್ಬೋದು, ಅವರಿಗೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಒಂದು ಗೊತ್ತಾಗದ ಪರಿಸ್ಥಿತಿಯಲ್ಲಿ ಅವರು ತಪ್ಪು ನಿರ್ಧಾರ ತಗೊಳ್ತಾರೆ. ಉದಾಹರಣೆಗೆ ಈಗ ನೀವು ಹೇಳಿದರೆ BPD, ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ, ಅದು ಈ ಹದಿಹರೆಯದಲ್ಲಿ ಅವರ ಯೋಚನೆಗಳಿಗಿಂತ ಹೆಚ್ಚು ಭಾವನೆಗಳು, ಅವರು ಭಾವನೆಗಳ ಹಿಂದೆ ಹೋದಾಗ ಯೋಚನೆ ಕುಂಠಿತ ಆಗುತ್ತೆ. ಆದ್ದರಿಂದ ಭಾವನೆಯನ್ನೇ ನಂಬಿಕೊಂಡು ಲವ್ ಅನ್ನುವಂಥದ್ದು ಇನ್ಫ್ಯಾಚುಯೇಷನ್ನೇ ಒಂದು ಅದು ಸತ್ಯ ಅಂತ ನಂಬಿಕೊಂಡು ಅವರು ನನಗೆ ಪ್ರೀತಿ ಮಾಡಲಿಲ್ಲ, ಲವ್ ಫೇಲಿಯರ್ ಆಯ್ತು ಅಂತೇಳಿ ಆತ್ಮಹತ್ಯೆಗೆ ಹೋಗುವಂಥದ್ದು. ಹೀಗೆ ಅವರ ನಿರೀಕ್ಷೆ ಏನಿರುತ್ತೆ ಅದು ತಲುಪದೇ ಇದ್ದ ಕೂಡಲೇ ಅವರು ನಿರ್ಧಾರ, ಏನೋ ಒಂದು ಕೆಟ್ಟ ನಿರ್ಧಾರ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸುವಂಥದ್ದು ನಾವು ಇತ್ತೀಚಿನ ಜಾಸ್ತಿ ನೋಡ್ತೇವೆ. ಅದರಿಂದ ಅವರ ಯೋಚನೆಗಳು ಪ್ರಧಾನ ಆಗಿರಬೇಕಷ್ಟೇ ಹೊತ್ತು ಭಾವನೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅದರ ಹಿಂದೆ ಹೋಗದೆ ನಮ್ಮ ವಿವೇಕ, ದೇವರು ಕೊಟ್ಟಂಥ ಒಂದು ವಿಸ್ಡಮ್ ಏನಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಭಾವನೆಗಳು ಅದರ ನಿಯಂತ್ರಣದಲ್ಲಿ ಇದ್ದರೆ ಈ ಥರದ ಸಂದರ್ಭಗಳು ಬರುವುದಿಲ್ಲ. ನಾವು ಹದಿಹರೆಯವನ್ನು ಚೆನ್ನಾಗಿ ನೋಡ್ಬೋದು, ಕಾಣ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.